ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮೆಲ್ಲರ ಶೀಲಾ. ನನ್ನ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇದು ಡೈಲಿ ವ್ಲಾಗ್ ಆಗಿರುತ್ತೆ. ಇವತ್ತಿನ ನನ್ನ ದಿನಚರಿ ಹೇಗಿತ್ತು ಅಂತ ನಾನು ಇದರಲ್ಲಿ ತೋರಿಸ್ತೀನಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಈ ಮಾವಿನ ಹಣ್ಣು ಮತ್ತು ತೆಂಗಿನಕಾಯಿ ನಿಂಬೆಹಣ್ಣನ್ನು ನಮ್ಮ ಯಜಮಾನರ ಫ್ಯಾಮಿಲಿ ಫ್ರೆಂಡು ಪಂಚಣ್ಣ ಅಂಕಲ್ ಅಂತ. ನಮ್ಮ ಯಜಮಾನ್ರಕ್ಕಿಂತ ದೊಡ್ಡವರು, ಹಾಗಾಗಿ ನಾನು ಅವರಿಗೆ ಅಂಕಲ್ ಅಂತ ಕರಿತೀನಿ. ನಮ್ಮ ಮನೆಯವರು ಅವರಿಗೆ ಮಾವ ಅಂತ ಕರೀತಾರೆ. ಅವ್ರ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಮಾವಿನ ಹಣ್ಣು ತೆಂಗಿನಕಾಯಿನ ಅವ್ರು ನಮಗೆ ಕೊಟ್ಟಿದ್ದರು. ಮಾವಿನ ಹಣ್ಣನ್ನು ತೊಳೆದು ನೀರು ಇಳಿಸೋದಕ್ಕೆ ಒಂದು ಪುಟ್ಟಿಗೆ ಹಾಕಿ ಇಟ್ಟಿದ್ದೆ. ಸ್ವಲ್ಪ ಫ್ಯಾನ್ ಗಾಳಿಗೆ ಅದನ್ನೆಲ್ಲ ಡ್ರೈ ಮಾಡಿ ಫ್ರಿಜ್ಜಿಗೆ ಇಟ್ಟರಾಯಿತು ಅಂತೇಳಿ ಟೀಪಾಯ್ ಮೇಲೆ ಇಟ್ಟಿದ್ದೆ. ಅಷ್ಟೊತ್ತಿಗೆ ಅವರು ಗಿರಣಿಗೆ ಹೋಗಿ ಬಂದರು. ಜೋಳದ ಹಿಟ್ಟನ್ನು ಜರಡಿ ಹಿಡಿದು ಬಾಕ್ಸಿಗೆ ಹಾಕಿ ಇಟ್ಕೊಂಬಿಟ್ರೆ ಡೈಲಿ ಅಡುಗೆ ಮಾಡುವಾಗ ಈಸಿ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ಟೀಪಾಯ್ ಮೇಲೆ ಇಟ್ಟಿದ್ದೆ. ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಮನೆಯೆಲ್ಲ ಸ್ವಚ್ಛ ಮಾಡಿ ಬೆಳಗಿನ ಕಾರ್ಯಕ್ರಮ ಮುಗಿಸ್ದೆ. ಅಂದರೆ ನೆಲ ಸಾರಿಸೋದು, ಒಚ್ಚಲಿ ಸಾರಿಸೋದು ಎಲ್ಲದನ್ನು. ಈಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಏನೇನಿದೆ ತರಕಾರಿ ಅಂತ ನೋಡ್ಕೊಂಬಿಟ್ಟು ಎಲ್ಲ ಕಿಚನ್ ಸ್ಲ್ಯಾಬ್ ಮೇಲೆ ತಂದು ಇಟ್ಕೊಂಡಿದ್ದೆ. ಬೀಟ್ರೂಟ್ ಪಲ್ಯಕ್ಕೆ ಬೀಟ್ರೂಟೆಲ್ಲ ತುರಿದ್ಬಿಟ್ಟು ಬೀಟ್ರೂಟ್ ಪಲ್ಯ ಮಾಡಿದೆ. ಆಮೇಲೆ ಟೊಮೊಟೊ ಹಣ್ಣಿನ ಚಟ್ನಿ ಮಾಡಿದರೆ ಆಯಿತು ಅಂತ ಹೇಳಿ ಟೊಮೊಟೊ ಹಣ್ಣನ್ನು ಹುರಿದಿಟ್ಕೊಂಡೆ. ಬೀಟ್ರೂಟ್ಗೆ ಸ್ವಲ್ಪ ಗರಂ ಮಸಾಲ ಹಾಕಿ ಮಾಡಿ ಬಹಳ ಚೆನ್ನಾಗಾಗುತ್ತೆ, ಯಾಕಂದರೆ ಬೀಟ್ರೂಟ್ ಸ್ವೀಟಾಗಿರುತ್ತಲ್ಲ ಹಾಗಾಗಿ. ನಂತರ ನಾನು ಹಿಂದಿನ ದಿವಸ ನನ್ನ ತವರೂರಿಗೆ ಹೋಗಿದ್ದೆ. ಅಲ್ಲಿಂದ ಸ್ವಲ್ಪ ಬೆಣ್ಣೆನೂ ತೊಗೊಂಡು ಬಂದೆ. ತುಪ್ಪ ಅಂದರೆ ನನಗೆ ತುಂಬ ಇಷ್ಟ, ಅಂದರೆ ಜಾಸ್ತಿ ತಿನ್ನೋದಿಲ್ಲ. ಊಟದಲ್ಲಿ 1 ಸ್ಪೂನಷ್ಟು ತುಪ್ಪನ ನಾನು ಯಾವಾಗಲೂ ಊಟ ಮಾಡ್ತೀನಿ. ಈ ರೀತಿ ಮನೆ ಬೆಣ್ಣೆಯಿಂದ ಮಾಡಿರೋ ತುಪ್ಪ ಅಂದರೆ ಇನ್ನೂ ಇಷ್ಟ. ಹಾಗಾಗಿ ನಾನು ಅಲ್ಲಿಗೆ ಹೋದಾಗ ಇಸ್ಕೊಂಡು ಬಂದಿರ್ತೀನಿ, ಇಲ್ಲ ಅವರೇ ನೆನಪು ಮಾಡಿ ನನಗೆ ಕೊಟ್ಟಿರ್ತಾರೆ. ಅವ್ರ ಮನೆಯಲ್ಲೇ ಆಕಳು ಸಾಕಿದ್ದಾರೆ, ಹಸುಗಳಿವೆ. ಹಾಗಾಗಿ ಯಾವಾಗಲೂ ಹಾಲು, ತುಪ್ಪ, ಮೊಸರು, ಬೆಣ್ಣೆ ಸಾಕಷ್ಟಿರುತ್ತೆ. ಆಕಳು ಬೆಣ್ಣೆ ಎಕ್ಸ್ಪೆಷಲಿ ಜಾಸ್ತಿ ಇಷ್ಟಪಡ್ತೀನಿ ನಾನು. ಯಾಕಂದರೆ ನಾನು ದೇವರಿಗೆ ಆಕಳು ಬೆಣ್ಣೆಯಿಂದ ಮಾಡಿರೋ ತುಪ್ಪದ ಬತ್ತಿಯಿಂದ ಮಂಗಳಾರತಿ ಮಾಡ್ತೀನಿ ಗುರುವಾರ ಮತ್ತು ಶುಕ್ರವಾರ. ಹಾಗಾಗಿ ಇದನ್ನು ಸ್ವಲ್ಪ ಕಾಯಿಸಿಬಿಟ್ಟು ದೇವರಿಗಂತ ಸಪ್ರೇಟಾಗಿ ಒಂದು ಸ್ವಲ್ಪ ತೆಗೆದಿಟ್ಟಿರ್ತೀನಿ, ಊಟಕ್ಕಂತ ಒಂದು ಸ್ವಲ್ಪ ತೆಗೆದಿಟ್ಟಿರ್ತೀನಿ. ಟೊಮೊಟೊ ಹಣ್ಣು ಹುರಿದ್ಬಿಟ್ಟು ಅದರ ಜೊತೆ ಈರುಳ್ಳಿನೂ ಹುರಿದು, ಹಸಿಮೆಣ್ಸಿನ್ಕಾಯಿನೂ ಹುರಿದು, ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿನೂ ಸೇರಿಸಿ ಸಕ್ಕರೆ ಹಾಕೋದು ಮರ್ತಿದ್ದೆ. ಟೊಮೊಟೊ ಹಣ್ಣಿನ ಚಟ್ನಿಗೆ ಸಕ್ಕರೆ ಹಾಕಿದರೆ ಬಹಳ ರುಚಿಯಾಗುತ್ತೆ, ಯಾಕಂದರೆ ಟೊಮೊಟೊ ಹುಳಿ ಇರ್ತದಲ್ಲ. ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕಿಯೇ ಟೊಮೊಟೊ ಹಣ್ಣಿನ ಚಟ್ನಿ ಮಾಡಬೇಕು. ಟೊಮೊಟೊ ಹಣ್ಣಿನ ಚಟ್ನಿನೂ ಮಾಡಿದೆ, ಬೀಟ್ರೋಟ್ ಪಲ್ಯನೂ ಆಯಿತು. ಈಗ ಪಂಚಣ್ಣ ಅಂಕಲ್ ಮಾವಿನ ಹಣ್ಣು ಕೊಟ್ಬಿಟ್ಟಿದ್ರು. ಮನೆ ಪೂರ್ತಿ ಘಮ್ ಅಂತ ವಾಸನೆ ಬರ್ತಿತ್ತು. ನಮ್ಮ ಮನೆಯವರಂತೂ ಶಿಖರಣೆ ಮಾಡಿಬಿಡು ನೀನು ಇವತ್ತೇ ಅಂತ ಹೇಳಿ ಹೊರಗಡೆ ಹೋಗಿದ್ದರು. ಇವೆರಡು ಪಲ್ಯ ಚಟ್ನಿ ಮಾಡಿ ತೆಗೆದು ಮಾವಿನ ಹಣ್ಣನ್ನು ತೊಳೆದು ಇಟ್ಕೊಂಡೆ. ಇದನ್ನು ಮಾಡಿದರೆ ಶಿಖರಣೆ ಮಾಡಿದ್ರಾಯಿತು ಅಂತ. ಅಷ್ಟೊತ್ತಿಗೆ ಬೆಣ್ಣೆ ಕಾಯಿಸೋದಕ್ಕೂ ಇಟ್ಬಿಟ್ಟಿದ್ದೆ. ಬೆಣ್ಣೆ ಕಾಯಿಸೋದಕ್ಕೆ ಬೆಣ್ಣೆ ಕಾದಾದಮೇಲೆ ವೀಳ್ಯದೆಲೆ, ಸ್ವಲ್ಪ ಉಪ್ಪು, ಖಾರ ಪುಡಿ, 1 ಏಲಕ್ಕಿ ಹಾಕಿ ಇಳಿಸ್ತೀನಿ ಬೆಣ್ಣೆ ಕಾದ್ಮೇಲೆ. ಮೋಸ್ಟ್ಲಿ ಎಲ್ಲರೂ ಇದೇ ರೀತಿ ಮಾಡ್ತೀರಾ, ನಾನು ಇದೇ ರೀತಿ ಮಾಡ್ತೀನಿ. ವೀಳ್ಯದೆಲೆ ಖಾಲಿ ಆಗಿತ್ತು. ನಮ್ಮ ಮನೆಯವರಿಗೆ 1 ತಂದುಬಿಡ್ರಿ ಸಾಕು ವೀಳ್ಯದೆಲೆ ಅಂತ ಹೇಳಿದೆ. ಅವರು 1 ತರಕ್ಕೆ ಹೋಗಿ 10 ವೀಳ್ಯದೆಲೆ ತೊಗೊಂಡು ಬಂದರು. ಉಳ್ಕಿದ್ದೆಲ್ಲ ಫ್ರಿಜ್ನಲ್ಲಿಟ್ಟು 1 ವೀಳ್ಯದೆಲೆನ ತುಪ್ಪ ಕಾಯಿಸೋದಕ್ಕೆ ಹಾಕಿ ಮತ್ತು ಜೋಳದ ಹಿಟ್ಟನ್ನ ಜಿಗಿ ಮಾಡಿಕೊಂಡೆ ರೊಟ್ಟಿ ಮಾಡೋದಕ್ಕೆ ಅಂತ. ನಾನು ಯಾವಾಗಲೂ ಜಿಗಿ ಮಾಡಿನೇ ಜೋಳದ ರೊಟ್ಟಿ ಮಾಡ್ತೀನಿ, ಚೆನ್ನಾಗಿ ಬರ್ತವೆ, ಮೆತ್ತಗಾಗ್ತವೆ ರೊಟ್ಟಿ ಅಂತ. ಈ ರೀತಿಯಾಗಿ ಜಿಗಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನೆಲ್ಲ ಸ್ಲ್ಯಾಬ್ ಮೇಲೆ ಹರಡಿದ್ದೆ. ಅದೆಲ್ಲ ತಣ್ಣಗಾಗೋದಕ್ಕೆ ಬಿಟ್ಕೊಂಡು ಅಷ್ಟೊತ್ತಿಗೆ ಮಾವಿನ ಹಣ್ಣಿನ ಶಿಖರಣೆ ಕಲಸೋ ಅಷ್ಟೊತ್ತಿಗೆ ಜೋಳದ ಜಿಗಿ ಎಲ್ಲ ತಣ್ಣಗಾಗುತ್ತೆ. ಆಮೇಲೆ ನಾದ್ಕೊಂಡು ರೊಟ್ಟಿ ಮಾಡಿದರೆ ಆಯಿತು ಅಂತ ಹೇಳಿ. ಮಾವಿನ ಹಣ್ಣಂತೂ ಬಹಳ ಸ್ವೀಟಾಗಿದ್ವು. ಪ್ರತಿ ವರ್ಷ ಕೊಡ್ತಾರೆ ಅಂಕಲ್ ನಮಗೆ ಮಾವಿನ ಹಣ್ಣು. ಅವ್ರ ತೋಟದಲ್ಲಿ ಬೆಳೀತಾರೆ. ಒಂದೇನೋ 2 ಮರ ಇರಬೇಕು. ವರ್ಷಕ್ಕೊಂದು ಸಲ ನಮಗೆ ಮಾವಿನ ಹಣ್ಣು ಕೊಟ್ಟೇ ಕೊಡ್ತಾರೆ. ಬಹಳ ಸ್ವೀಟಾಗಿರುತ್ತೆ. ನಾನು ಈ ಸಲ ಲೇಟಾಗಿ ಕೊಟ್ಟರು. ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ, ಪಂಚಣ್ಣ ಅಂಕಲ್ ಯಾಕೋ ಇನ್ನೂ ಮಾವಿನ ಹಣ್ಣು ಕೊಟ್ಟಿಲ್ಲ ನೋಡ್ರಿ ಅಂತ. ನಾನು ಹೇಳಿ 1-2 ದಿವಸ ಅಷ್ಟೊತ್ತಿಗೆ ಅವರೇ ತಂದು ಕೊಟ್ಟರು. ಸ್ವಲ್ಪ ಸಕ್ಕರೆ ಹಾಕಿ ಕಲಿಸಿದೆ. ಸಕ್ಕರೆ ಹಾಕೋ ಅವಶ್ಯಕತೆಯೇ ಇರಲಿಲ್ಲ, ಅಷ್ಟು ಸಿಹಿ ಇತ್ತು ಹಣ್ಣು. ಆದ್ರೂ ಇರಲಿ ಅಂತ ಸ್ವಲ್ಪ ಸಕ್ಕರೆ ಹಾಕಿ ಶಿಖರಣೆ ಕಲಿಸಿದೆ. ಜಿಗಿ ಎಲ್ಲ ತಣ್ಣಗಾಗಿತ್ತು. ಅದಕ್ಕೆ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಂಡೆ. ಯಾವಾಗಲೂ ಒಂದು 8ರಿಂದ 10 ರೊಟ್ಟಿ ಮಾಡಿರ್ತೀನಿ ಇಬ್ಬರಿಗೆ ಅಂತ. ಇವತ್ತು ಪಂಚಣ್ಣ ಅಂಕಲರದ್ದು ಬ್ಯಾಗ್ ಇತ್ತು, ಅಂದರೆ ಅವ್ರು ನಮಗೆ ಹಣ್ಣು, ತೆಂಗಿನಕಾಯಿ, ನಿಂಬೆಹಣ್ಣು ಎಲ್ಲ ಕಳಿಸಿದ್ರಲ್ಲ, ಅದೇ ಬ್ಯಾಗಲ್ಲಿ ಅವ್ರಿಗೂ ಊಟ ಕಟ್ಟಿ ಕಳಿಸಿದ್ರೆ ಆಯಿತು ಅಂತ ಹೇಳಿ ಸ್ವಲ್ಪ ಜೋಳದ ರೊಟ್ಟಿನ ಜಾಸ್ತಿನೇ ಮಾಡಿದೆ. ನಿನ್ನೆ ಹಂಗೆ ನಾನು
ಕಟ್ಟಿನ ಸಾರನ್ನು ಮಾಡಿದ್ದೆ. ಅವರಿಗೆ ಕಟ್ಟಿನ ಸಾರು ಅಂದರೆ ತುಂಬ ಇಷ್ಟ ಅಂತೆ. ಹಾಗಾಗಿ ಆ ಸಾರನ್ನು, ಜೋಳದ ರೊಟ್ಟಿ ಮತ್ತು ಈ ಪಲ್ಯ, ಶಿಕರಣಿ, ಚಟ್ನಿನೂ ಕಟ್ ಕಳಿಸಿದ್ರೆ ಆಯ್ತು ಅಂತ ಹೇಳಿ ಸ್ವಲ್ಪ ಇವತ್ತು ಜಾಸ್ತಿನೇ ಮಾಡಿದೆ. ತುಪ್ಪ ಕಾದಿತ್ತಲ್ಲ, ಅದು ತಣ್ಣಗಾಗಿತ್ತು. ಅದನ್ನೊಂದು ಕ್ಯಾನಿಗೆ ಸೋಸಿ ತೆಗೆದಿಟ್ಕೊಂಡ್ಬಿಟ್ಟೆ. ಮತ್ತು ಎಲ್ಲ ಗ್ಯಾಸ್ ಸ್ಟವ್ವು ಅಕ್ಕಪಕ್ಕ ಪಾತ್ರೆಗಳೆಲ್ಲ ಹರಡ್ಕೊಂಡ್ಬಿಟ್ರೆ ಕೈಕಾಲು ತುಂಬ ಪಾತ್ರೆ, ಕಣ್ಣು ತುಂಬ ಪಾತ್ರೆ ಕಾಣಿಸ್ತವೆ. ಏನಾದರೂ ಕೆಲಸ ಮಾಡುವಾಗ ಅಡ್ಡಡ್ಡಾಗ್ಬಿಡುತ್ತೆ. ಆವಾಗ ಏನಾಗುತ್ತೆ, ಕೆಲಸನೇ ಸಾಗೋದಿಲ್ಲ. ಹಾಗಾಗಿ ತುಪ್ಪ ಕಾದಿದ ತಕ್ಷಣ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಹಿಂದಲೇ ಸೋಸ್ಕೊಂಡೆ. ಅಷ್ಟೊತ್ತಿಗೆ ಒಂದು ರೊಟ್ಟಿನೂ ಮಾಡಿ ಇಟ್ಕೊಂಡಿದ್ದೆ. ಅವ್ರು ಬೇರೆ ಟಿಫನಿಗೆ ಬರೋ ಟೈಮ್ ಆಗಿತ್ತು. ಸ್ವಲ್ಪ ಬೆಳಗ್ಗೆ ಅವರಿಗೆ 9-9:15 ಅಷ್ಟೊತ್ತಿಗೆ ಟಿಫನ್ ಮಾಡಿಬಿಡ್ತಾರೆ. ಹೀಗೆ ತುಪ್ಪನೂ ಕಾಸಿದೆ, ಜರಡಿ ಇಟ್ಟು ಸೋಸಿದೆ. ಅದರಲ್ಲಿ ಎಲೆ ಹಾಕಿದ್ನಲ್ಲ, ವೀಳ್ಯದೆಲೆ, ಆ ಎಲೆನ ನಾವು ಸಣ್ಣವರಿದ್ದಾಗಿಂದನೂ ಆ ಕಾಸಿದ ತಕ್ಷಣ ಅದನ್ನ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಿದ್ವಿ. ಮನೇಲಿ ಜಗಳ ಮಾಡ್ತಿದ್ವಿ, ನನಗೆ ಬೇಕು ಎಲೆ, ನಿನಗೆ ಬೇಕು ಎಲೆ ತಿನ್ನೋದಕ್ಕೆ ಅಂತ. ನಾನು, ನನ್ನ ತಮ್ಮ, ಅಣ್ಣ ಅಂತ. ನಮ್ಮಮ್ಮ ನಾವು ಮುಂಚೆ ಯಾರು ಒಳಗೆ ಹೋಗಿರ್ತೀವೋ ಅಡುಗೆ ಮನೆಗೆ ಅವ್ರಿಗೆ ಫಸ್ಟು ಕೊಟ್ಬಿಡ್ತಿದ್ರು. ಇಲ್ಲಾಂದರೆ ಅದನ್ನು ತುಂಡು ಮಾಡಿ ನನಗರ್ಧ, ನನ್ನ ತಮ್ಮಗರ್ಧ, ನನ್ನ ಅಣ್ಣಗರ್ಧ ಅಂತ ತಿನ್ನಿಸ್ತಾಯಿದ್ರು. ಈ ರೀತಿ ಆ ವೀಳ್ಯದೆಲೆ ರುಚಿ ಇರುತ್ತೆ. ಆ ತುಪ್ಪ ಕಾಸ್ದಾಗ ಬಂದಿರುತ್ತಲ್ಲ ವೀಳ್ಯದೆಲೆ, ಬೇಕಂದರೆ ನೀವು ತಿಂದು ನೋಡಿ. ಒಬ್ಬೊಬ್ರಿಗೆ ಗಂಟ್ಲು ಹಿಡ್ಕೋಬಹುದು, ಆದರೆ ಏನೋ ಬಹಳ ರುಚಿ ಅನಿಸುತ್ತೆ. ಎಲ್ಲ ತುಪ್ಪ ಹೀರ್ಕೊಂಬಿಟ್ಟಿರುತ್ತಲ್ಲ ಅದು. ಹಾಗಾಗಿ ರೊಟ್ಟಿನೂ ಬೇಯಿಸಿ ತೆಗೆದೆ. ಪಲ್ಯ, ಟೊಮೊಟೊ ಹಣ್ಣಿನ ಚಟ್ನಿ, ಮಾವಿನ ಹಣ್ಣಿನ ಶಿಕರಣಿ, ಜೋಳದ ರೊಟ್ಟಿ. ಹೀಗೆ ಆಯಿತು ಇವತ್ತಿನ ಬ್ರೇಕ್ಫಾಸ್ಟು. ಚಟ್ನಿಗೆ ಸ್ವಲ್ಪ ಅಡುಗೆಗೆ ಬಳಸ್ತೀವಲ್ಲ ಒಳ್ಳೆಣ್ಣೆ, ಅದನ್ನು ಹಾಕಿ ಕೊಟ್ಟೆ ನಮ್ಮ ಮನೆಯವ್ರಿಗೆ. ಹಂಗೆ ಚಟ್ನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂದರೆ ರುಚಿ ಇರುತ್ತೆ. ಹಸಿಮೆಣ್ಸಿಕಾಯಿ ಚಟ್ನಿಗಂತೂ ಎಣ್ಣೆ ಹಾಕ್ಕೊಂಡು ತಿಂದರೆ ರುಚಿ. ಅವರು ಫೋನಲ್ಲಿ ಮಾತಾಡ್ತಾ ಇನ್ನೂ ಟಿಫನ್ ಆಗಿಲ್ವಾ ನಿಂದು ಅಂತ ಕೇಳ್ತಾಯಿದ್ರು. ಅಷ್ಟೊತ್ತಿಗೆ ತಗೊಂಡೋಗಿ ಕೊಟ್ಟೆ. ಈ ರೀತಿ ಇತ್ತು ಇವತ್ತಿನ ನನ್ನ ಬೆಳಗಿನ ದಿನಚರಿ. ಅವ್ರಿಗೆ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ತಿಂದುಬಿಟ್ಟು, ನಂದು ಇವತ್ತೆಲ್ಲ ಕೆಲಸ ಲೇಟಾಯಿತು. ಸ್ನಾನ ಲೇಟಾಯಿತು, ಪೂಜೆನೂ ಲೇಟಾಯಿತು, ಟಿಫನು ಲೇಟಾಯಿತು. ಇದು ಮಧ್ಯಾಹ್ನದ ವ್ಲಾಗ್. ಇದು 2:30-3 ಗಂಟೆ ಸುಮಾರು. ತರಕಾರಿ ಎಲ್ಲ ಬೆಳಿಗ್ಗೆನೇ ತಂದು ಕೊಟ್ಟಿದ್ದರು. ನಾನು ಇದನ್ನೆಲ್ಲ ಬ್ಯಾಗಿಗೆ ತುಂಬಿಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಈ ಬ್ಯಾಗ್ನ ಮೀಶೋಯಿಂದ ತರಿಸಿದ್ದೆ, ಕಾಟನ್ ಬ್ಯಾಗು. ಯಾವಾಗಲೂ ಪ್ಲಾಸ್ಟಿಕ್ಕಲ್ಲಿ ನಾನು ತರಕಾರಿನ ತೆಗೆದಿಡ್ತಿದ್ದೆ. ಯಾವಾಗಲೂ ತರಕಾರಿನ ಪ್ಲಾಸ್ಟಿಕ್ಕಲ್ಲಿ ಇಡೋದು ಒಳ್ಳೆಯದಲ್ಲ ಅಂತ ನನಗೆ ಅನ್ನಿಸ್ತಿತ್ತು. ಬಟ್ ಈ ಬ್ಯಾಗ್ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ. ಹೀಗೆ ಮೀಶೋ ಆ್ಯಪ್ ಸರ್ಚ್ ಮಾಡುವಾಗ ಈ ಬ್ಯಾಗ್ ಬಗ್ಗೆ ಐಡಿಯಾ ಬಂತು. ಹಾಗಾಗಿ ಬಹಳ ಉಪಯೋಗ ಆಯಿತು ಈ ಬ್ಯಾಗ್ ಮಾತ್ರ. ಕಾಟನ್ ಬ್ಯಾಗು, ಇವೆಲ್ಲ ಟ್ರಾನ್ಸ್ಪರೆಂಟ್ ಇದೆ. ಇದರಲ್ಲಿ ತರಕಾರಿ ಇಟ್ಟರೆ ಏನು ಬಾಡೋದಿಲ್ಲ. ಸೊಪ್ಪು ಮಾತ್ರ ಇಟ್ಟರೆ ಬೇಗ ಬಾಡುತ್ತೆ, ಸೊಪ್ಪು ಮಾತ್ರ ತಡೆಯೋಲ್ಲ. ಸೊಪ್ಪನ್ನ ಬಾಕ್ಸಿಗೆ ಹಾಕಿ ಇಟ್ಕೊಳ್ಳಿ, ಸೊಪ್ಪು ಕೊತ್ತಂಬರಿನ. ತರಕಾರಿ ಮಾತ್ರ ಇದರಲ್ಲಿ ಹಾಕಿಡಿ, ಬಹಳ ಚೆನ್ನಾಗಿ ಉಪಯೋಗ ಆಗುತ್ತೆ ನೋಡಿ. ಬೇಕಂದರೆ ಮೀಶೋದಲ್ಲಿ ಹೋಗಿ ಸರ್ಚ್ ಮಾಡಿ, ತರಕಾರಿ ವೆಜಿಟೇಬಲ್ ಕಾಟನ್ ಬ್ಯಾಗ್ಸ್ ಅಂತ ಅದರಲ್ಲಿರುತ್ತೆ. ನನಗಂತೂ ಬಹಳ ಕಡಿಮೆ ರೇಟಿಗೆ ಸಿಕ್ತು. ಜೂನಲ್ಲಿ ಫಸ್ಟ್ ವೀಕಲ್ಲಿ ಇದು ಸಂಡೇ ಆಫರ್ ಅಂತ ಇತ್ತು. ಅದರಲ್ಲಿ 200 ಸಮಥಿಂಗ್ ಏನೋ ಇತ್ತು. ಇದು ನನಗೆ 100 ಹಂಗೆ ಸಿಕ್ತು ಅಷ್ಟೇ. ಒಂದು 6 ಬ್ಯಾಗ್ ಬಂದಿದ್ವು ನನಗೆ. 6 ಬ್ಯಾಗು, ಒಂದು 3 ದೊಡ್ಡದಿತ್ತು, ಇನ್ನು 3 ಮೀಡಿಯಮ್ ಸೈಜ್ನಲ್ಲಿತ್ತು. ಆ ತರಕಾರಿನೆಲ್ಲ ಫ್ರಿಜ್ನಲ್ಲಿ ಇಟ್ಟು, ನಂತರ ಮಧ್ಯಾಹ್ನದ ಅಡುಗೆ ಎಲ್ಲ ಮುಗಿಸಿ, ಊಟ ಮುಗಿಸಿ, ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಹೋಗಿ ಬಟ್ಟೆ ಒಗೆದೆ. 3 ದಿವಸದಿಂದ ಬಟ್ಟೆನ ಒಗೆದೇ ಇರಲಿಲ್ಲ. ಮಳೆ ಮೋಡ ಇರ್ತಿತ್ತು ಒಂದಿನ, ಇನ್ನೊಂದು ದಿನ ನೀರೇ ಇರಲಿಲ್ಲ. ನೀರು ಸರಿಯಾಗಂತೂ ಬಿಡ್ತಾನೇ ಇಲ್ಲ ನಮ್ಮೂರ ಕಡೆಗೆ. ಇನ್ನು ಮುಂದೆ ಏನಿದೆಯೋ ಏನೋ, ಮಳೆ ಬೇರೆ ಸರಿಯಾಗಿ ಆಗ್ತಾ ಇಲ್ಲ. ಡ್ಯಾಮ್ನಲ್ಲಿ ನೀರಿಲ್ಲ, ಸರಿಯಾಗಿ ನೀರು ಬಿಡ್ತಿಲ್ಲ. ಏನು ಮಾಡೋದು? ಆಮೇಲೆ ಮತ್ತೆ ಟ್ಯಾಂಕರ್ ತರಿಸಿ ನೀರು ಹಾಕ್ಸಿದ್ರು ನಮ್ಮ ಮನೆಯವರು. ಆಮೇಲೆ ನಂದು 3 ದಿನದ ಬಟ್ಟೆ. ನನ್ನ ಮಗ ಬೇರೆ ಬಂದಿದ್ದ, ಅವನು ಡ್ಯೂಟಿಯಿಂದ ಬಂದಿರ್ತಾನಲ್ಲ, ಅವನು ಒಂದು ವಾರ ಆಗೋವಷ್ಟು ಬಟ್ಟೆನೂ ತಂದಿರ್ತಾನೆ. ಒಮ್ಮೊಮ್ಮೆ ಅಲ್ಲೇ ತೊಳೆಸ್ಕೊಂಡಿರ್ತಾನೆ, ಇಲ್ಲದ್ರೆ ಅವನೇ ತೊಳ್ಕೊಂಡಿರ್ತಾನೆ. ಒಮ್ಮೊಮ್ಮೆ ಅವನಿಗೂ ಬೇಜಾರಾತಂದರೆ ನನ್ನ ಹತ್ರ ತಂದಿರ್ತಾನೆ. ಎಲ್ಲರ ಬಟ್ಟೆ ಸೇರಿ ತೊಳೆಯೋದಕ್ಕೆ 1.5 2 ತಾಸು ಆಯಿತು. ಆ ಬಟ್ಟೆ ಎಲ್ಲ ನಿನ್ನೆ ಹಂಗೆ ಒಗೆದಿದ್ದೆ, ಇವತ್ತೆಲ್ಲ ತೊಗೊಂಡು ಬಂದು ಮಡಚಿಟ್ಟೆ. ಈ ರೀತಿ ಇತ್ತು ನನ್ನ ದಿನಚರಿ. ಮನೆಯಲ್ಲಿರೋ ಹೆಣ್ಮಕ್ಳು ಏನೋ ಬಿಡು ಆರಾಮಾಗಿರ್ತಾರೆ, ಉಣ್ಕೊಂಡು ತಿನ್ಕೊಂಡು ಅವ್ರಿಗೆ ಬೇಕಾದ ಕೆಲಸ ಮಾಡಿಕೊಂಡು ಅಂತ ಅಂದ್ಕೊಳೋರು ಜಾಸ್ತಿ ಜನ ಇದ್ದಾರೆ. ಆದರೆ ಮನೆಯಲ್ಲಿ ಇರ್ತಕ್ಕಂತಹ ಹೆಣ್ಮಕ್ಳ ಕೆಲಸನೇ ಎಲ್ಲರ ಕೆಲಸಕ್ಕಿಂತ ಜಾಸ್ತಿ ಅವ್ರದ್ದೇ ಕೆಲಸ ಅಂತ ನಾನು ಹೇಳ್ತೀನಿ.
ಪ್ರತಿಯೊಂದನ್ನು ಮಾಡಲೇಬೇಕು ಅವರು. ಮನೇಲಿರ್ತೀವಿ ಅನ್ನೋ ಕಾರಣಕ್ಕಾಗಿ ಪ್ರತಿಯೊಂದನ್ನು ಅವರು ನೀಟಾಗಿ ಹೊಂದಿಸ್ಕೊಂಡು, ಒಂದು ಇಲ್ಲದೆ ಎಲ್ಲದನ್ನು ಮಾಡಿಕೊಂಡು, ಇದ್ದದ್ದನ್ನು ಇಲ್ಲದ್ದನ್ನು ನೋಡಿಕೊಂಡು ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಕೂಡ ಯಾರಿಗೂ ಕಡಿಮೆ ಇಲ್ಲ. ಅವರು ಕೂಡ ಒಳ್ಳೆ ಸೂಪರ್ ವುಮೆನ್ ಅಂತ ನಾನು ಹೇಳ್ತೀನಿ. ಇದು ನಿಮಗೆಲ್ರಿಗೂ ಇಷ್ಟ ಅಂತ ನಾನು ಭಾವಿಸಿದ್ದೀನಿ, ನಾನು ಹೇಳಿರೋ ಮಾತು. ಇದಕ್ಕೆ ನಿಮ್ಮ ಕಮೆಂಟ್ಸ್ ಮುಖಾಂತರ ನಾನು ಉತ್ತರ ಕಾಯ್ತಾ ಇರ್ತೀನಿ. ಮನೆಯಲ್ಲಿರೋ ಹೆಣ್ಮಕ್ಳು ಕೂಡ ಒಳ್ಳೆ ವರ್ಕರ್ ಅಂತಲೇ ಎಲ್ಲರೂ ಭಾವಿಸಿ ಅದ್ರ ಬಗ್ಗೆ ರೆಸ್ಪೆಕ್ಟ್ ಮಾಡಿ ಅಂತಲೂ ಹೇಳ್ತೀನಿ. ಮತ್ತು ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ನನ್ನ ಚಾನಲ್ನ ಪೂರ್ತಿಯಾಗಿ ನೋಡಿ ಅಂತಲೂ ಕೇಳ್ಕೊಳ್ತೀನಿ. ಮುಂದಿನ ಹೆಚ್ಚಿನ ವಿಡಿಯೋಗಳು ಮಾಡೋದಕ್ಕೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹೊಸ ಹೊಸ ರೀತಿಯ ಅಡುಗೆಗಳನ್ನೆಲ್ಲ ಮಾಡಿ ತೋರಿಸಿದ್ದೀನಿ. ಈ ರೀತಿ ಯಾವಾಗಲಾದರೂ ಒಮ್ಮೆ ನನ್ನ ದಿನನಿತ್ಯಚರಿನ ತೋರಿಸ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ. ಧನ್ಯವಾದ ಎಲ್ರಿಗೂ. ಬಾಯ್.